ಮಾಧ್ಯಮಗಳ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ಈತ ಮಾಡಿದ್ದಾನೆ. ಶೀಗೇಹಳ್ಳಿ ಗ್ರಾಮ ಪಂಚಾಯಿತಿ ಅನುಮತಿ ನೀಡಿದೆ ಎಂಬ ಪತ್ರ ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಅದು. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನಿಮ್ಮೂರಲ್ಲಿ ವೇಗ ನ್ಯೂಸ್ ಕನ್ನಡದ ಮುಖ್ಯವಾದ ಕಾರ್ಯಕ್ರಮ ಇದು. 2024 ಚುನಾವಣೆ ಇನ್ನೇನು ಬರ್ತಾ ಇದೆ. ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅಂದ್ರೆ ಕಾಂಗ್ರೆಸ್ ಬರೋದು. ಯಾಕೆ ಕಾಂಗ್ರೆಸ್ ಬರಬೇಕು, ಯಾಕೆ ಬಿಜೆಪಿ ಬರಬೇಕು? ಕಾಂಗ್ರೆಸ್ ಅಲ್ಲಿ ಅನುಕೂಲ ಇದೆ ಸರ್ ಬಡವ್ರಿಗೆ. ಬಿಜೆಪಿ ಯಾರೋ ಒಂದು ವ್ಯಕ್ತಿ ಬಂದು ಇಲ್ಲಿ ಕೇಳಿದವರಿಲ್ಲ, ಏನು ಯಾವ ಸಂಬಂಧ, ಯಾವ ಪಂಚಾಯತ್ ಅಧಿಕಾರಿಗಳಾಗ್ಲಿ, PDOಗಳಾಗ್ಲಿ, ಮತ್ತೆ ಅಧಿಕಾರಿಗಳಾಗ್ಲಿ, ಯಾವುದೇ ಸದಸ್ಯರುಗಳಾಗ್ಲಿ, ಮೆಂಬರ್ಗಳಾಗ್ಲಿ ಯಾರು ಬಂದು ಇಂದಿಗೂ ಎಂದಿಗೂ ಎಂದೆಂದಿಗೂ ಸದಾಕಾಲ ನಿಮ್ಮ ಪರವಾಗಿ. ಪ್ರಶ್ನೆ ಮಾಡೋಕೆ ನಾನ್ ರೆಡಿ, ಉತ್ತರ ಕೊಡೋಕೆ ನೀವು ರೆಡಿನಾ? ನಿಮ್ಮೂರಿನಲ್ಲಿ ನಿಮಗೆ ಸಿಗಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳು ಸಿಗುತ್ತಿದೆಯಾ? ನಿಮ್ಮೂರಿನ ಸಮಸ್ಯೆಗಳಿಗೆ ನಿಮ್ಮದೇ ಆಗಿರುವಂತಹ ವೇದಿಕೆ ನಿಮ್ಮೂರಲ್ಲಿ ವೇಗ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವೇಗ ನ್ಯೂಸ್ ಕನ್ನಡ. ವೀಕ್ಷಕರೇ, ನಿಮ್ಮೂರಲ್ಲಿ ವೇಗ. ಇವತ್ತು ನಾವು ಕಳೆದ ಸಂಚಿಕೆಯಲ್ಲಿ ಬೇವಿನ ಮರ ಕಾಲೋನಿಯ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ಕೊಳ್ತಾ ಬಂದಿದ್ದೀವಿ ಮತ್ತು ಜನರು ಅವರವರ ಅಭಿಪ್ರಾಯಗಳನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರು ಹೇಳಿದ್ದಾರೆ. ಈಗ ನಾವು ಚಿಕ್ಕಬನಹಳ್ಳಿ ಕಾಲೋನಿ ಇದು ಹಾದು ಹೋಗುವಂಥದ್ದು, ಬೇವಿನ ಮರ ಕಾಲೋನಿಯ ಒಳಗಿನಿಂದ ಹಾದು ಹೋಗುವಂತಹ ಒಂದು ರಸ್ತೆಯ ಮುಖಾಂತರ ಇಲ್ಲಿರುವಂತಹ ಒಂದು ಗ್ರಾಮಕ್ಕೆ ನಾವು ಹೊರಡ್ತಾ ಇದ್ದೀವಿ. ಅಲ್ಲಿ ಜನರಿಗೆ ಯಾವ ರೀತಿಯಲ್ಲೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಸಹ ನಾವು ಕೇಳ್ತಾ ಹೋಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸ್ತುತಪಡಿಸ್ತಾ ಇರುವಂಥದ್ದು ವಾಯುಪುತ್ರ ಫೌಂಡೇಶನ್ ಫುಡ್ ಪಾರ್ಟ್ನರ್ ಆಗಿ. ಬನ್ನಿ ಹೋಗೋಣ ವೀಕ್ಷಕರೇ. ನನ್ನ ಈ ಒಂದು ದಾರಿಯ ಸುತ್ತಮುತ್ತ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಒಂದು ಕಸದ ವಾತಾವರಣ ಇದೆ ಅನ್ನುವಂಥದ್ದು. ಮತ್ತು ಇಲ್ಲಿ ಯಾವುದೇ ರೀತಿ ರಸ್ತೆ ಇಲ್ಲ, ಅಭಿವೃದ್ಧಿ ಕಮ್ಮಿ ಕಾಣಿಸ್ತಿದೆ. ನೋಡೋಣ ಬನ್ನಿ, ಅಲ್ಲಿಯೂ ಕೂಡ ಇದೇ ರೀತಿಯಾಗಿ ಇದೆಯಾ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ವೀಕ್ಷಕರೇ. ನೋಡಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ನನ್ನ ಎಡಭಾಗದಲ್ಲಿ ಬರೀ ಕಸವೇ ತುಂಬಿದೆ, ಮತ್ತು ಬಲಭಾಗದಲ್ಲಿ ಹಚ್ಚ ಹಸಿರಿನಿಂದ ಕೂಡಿದೆ. ಕಸದ ಒಂದು ವಾತಾವರಣ ಅಷ್ಟಿಲ್ಲ. ಬಟ್ ಏನಪ್ಪ ಅಂತಂದರೆ ಒಂದೇ ಒಂದು ಕಸದ ವಾತಾವರಣ ಎಡಭಾಗಕ್ಕೆ, ನನ್ನ ಎಡಭಾಗಕ್ಕೆ ನೀವು ನೋಡ್ತಿರ್ಬೋದು ಅಷ್ಟೇ ಅಲ್ಲಿ ಒಂದಿರುವಂಥದ್ದು. ಅಲ್ಲಿ ಕಾಲೋನಿಯ ಒಂದು ಗ್ರಾಮ ಅಂತ ಹೇಳ್ಬೋದು ವೀಕ್ಷಕರೇ. ಈಗ ನಿಮ್ಮೂರಲ್ಲಿ ವೇಗ ಚಿಕ್ಕಬನಹಳ್ಳಿ ಕಾಲೋನಿಗೆ ಬಂದಿದ್ದೀವಿ. ಇದು ಮೊದಲನೇ ರಸ್ತೆ, ಇಲ್ಲಿ ಹೋಗೋಣ. ಇಲ್ಲಿನಿಂದ ಹತ್ತು ಕಡೆ ಮೋಸ್ಟ್ಲಿ ನಾಯಿ ಇರ್ಬೋದೇನೋ, ಶ್ವಾನಗಳಿರ್ಬೋದು. ಸುಮ್ಮನೆ ಆಮೇಲೆ ಯಾಕೆ ನಾವು ಬೇರೆ ಇದು ಹೊರಗಡೆಯಿಂದ ಬಂದಿರೋರಲ್ವ, ಸೊ ನಾವು ಹುಷಾರಾಗಿ ಮಾಡಬೇಕ್ರೆ. ಒಂದು ಗ್ರಾಮದಲ್ಲಿ ನಾವು ನೋಡ್ತಾ ಹೋದರೆ ಬಹಳಷ್ಟು ಜನ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳೇ ಕಾಣಿಸ್ತಾ ಇರುವಂಥದ್ದು ನೋಡ್ಬೋದು. ಹಾಗೆ ನೋಡಿ, ನಿಜವಾಗ್ಲೂ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ರಸ್ತೆ ವ್ಯವಸ್ಥೆಯೂ ಸಹ ಇಲ್ಲ. ನೋಡ್ತಾ ಹೋಗೋದಾದರೆ ಇವಾಗಲೂ ಒಂದು ರೀತಿಯಲ್ಲಿ ನಾವು ಬೆಂಗಳೂರನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ ಮತ್ತು ಕೇಳ್ತಾನೆ ಇರ್ತೀವಿ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥದ್ದು ಯಾವುದೇ ರೀತಿ ಕಾಣಿಸೋದೇ ಇಲ್ಲ ವೀಕ್ಷಕರೇ. ನಾವು ನೋಡ್ತಾ ಇರಬಹುದು ಯಾವ ರೀತಿಯಲ್ಲಿ ಎಲ್ಲ ಇರುವಂಥದ್ದು ಅಂತ. ನೋಡಿ ರಸ್ತೆ ನಿಜವಾಗ್ಲೂ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ? ಎಲ್ಲಪ್ಪ ನಮ್ಮ ಹತ್ರ ಜೊತೆ
ಟಿವಿ ಮಾಡತ್ತಿ ಬಂದು ಹೇಗಿದೆ ನಿಮ್ಮೂರು? ಹೇಗಿದೆ ನಿಮ್ಮೂರು? ಚಂದಾಗಿದೆ. ರಸ್ತೆಗಳು ಕಾಣಿಸ್ತಿಲ್ಲ, ಏನಾಯ್ತು? ರಸ್ತೆ ಕಾಣಿಸ್ತಾ ಇದೆಯಲ್ಲ, ರಸ್ತೆ ಕಾಣಿಸ್ತಿದೆ, ಅಭಿವೃದ್ಧಿ ಆಗಿರುವಂತಹ ರಸ್ತೆ ಎಲ್ಲಿದೆ? ಯಾರು ಇಲ್ವಲ್ಲ ಮಾಡ್ಕೊಡೋರು. ಯಾರು ಇಲ್ವಾ? ಏಕೆ? ಏನ್ ಮಾಡ್ತೀರಾ? ನಿಮ್ಮ ಹೆಸರು ಹೇಳಿ. ಇಲ್ಲಪ್ಪ, ನಾವು ಹೆಸ್ರಿಗಿದ್ರೆ ಹೇಳಲ್ಲ. ಹೋಗಪ್ಪ ನಿಮ್ಮ ಮುಂದೆ. ಹೇಳಿ ಹೇಳಿ ಸರ್, ಒಂದು ನಿಮಿಷ ಸರ್, ದಯವಿಟ್ಟು ನಿಂತ್ಕೊಳ್ಳಿ. ಏನು ಹೌದು, ಮೂಲತಃ ಸಮಸ್ಯೆಗಳಿಲ್ಲಿ. ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೆ ನಮ್ಮ ವೀಕ್ಷಕರಿಗೆ, ಯಾವುದೇ ಒಂದು ಗ್ರಾಮಕ್ಕೆ ಹೋದ್ರೂ ಕೂಡ ಸ್ವಚ್ಛತೆ ಬಹಳ ಮುಖ್ಯ ಅಂತ ನಾನು ಹೇಳ್ತಿದ್ದೆ. ಯಾಕಂತಂದರೆ ಬರ್ತಾ ಒಂದು ಸಿಲಿಕಾನ್ ಸಿಟಿಯಲ್ಲಿ ಆಗಿರಲಿ, ಬೇರೆ ಬೇರೆ ಕಡೆ ಮಲೇರಿಯಾ, ಡೆಂಗ್ಯೂ ಈ ಥರ ಪ್ರಕರಣಗಳು ಜಾಸ್ತಿ ಆಗ್ತದೆ. ಬಟ್ ಇಲ್ಲಿ ನೋಡೋದಕ್ಕೆ ರಸ್ತೆನೇ ಸಿಮೆಂಟ್ ರಸ್ತೆ ಆಗಿರಲಿ, ಅದು ಸಹ ಇಲ್ವಲ್ಲ. ಯಾಕೆ ಇಷ್ಟೊಂದು ಇದಾಗಿದೆ? ಅರ್ಜಿ ಹಾಕಿದ್ದೀನಿ. ಅದೇ 25 ವರ್ಷದಿಂದ ಇದ್ದಾರೆ ನಾವೆಲ್ಲ ಇಲ್ಲಿ. ಜನ ಏನು ಮಾಡಲ್ಲ. ಅದೇ ಎಲ್ಲ ಕೊಟ್ಟಿದ್ದಾರೆ. ಆದರೆ ನಮ್ಗೆ ಎಲ್ಲ ಕರೆಂಟ್ ಇದೆ, ಕರೆಂಟ್ ಫ್ರೀ ಇದೆ, BPL ಕಾರ್ಡ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇಲ್ಲ ಅಂತ ಇಲ್ಲ, ಪಂಚಾಯತಿಂದ. ಅದೇ ನಮಗೆ ಏನು ಕೊಟ್ಟಿಲ್ಲ. ಆದರೆ ಆಕ್ಪತ್ರ ಕೊಟ್ಟಿಲ್ಲ, ಏನಿಲ್ಲ. ಅದು ಏನಾದರೂ ಬಂದ್ರೆ ಪಂಚಾಯತಿಂದ ನಿಮ್ಗೆ ಬರೋಲ್ಲ, ಅವಾಗ ನಾವು ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಇಲ್ಲ ಅಂತ ಲೈಟ್ ಹಾಕ್ತಾರೆ. ಯಾವಾಗ ಅದೇ ಒಂದು 4-5 ಸಾತಿ ಹೇಳಿದ್ರೆ ಒಂದು ಸಾತಿ ತಗೊಂಡ್ಬಂದು ಹಾಕ್ತಾರೆ. ಅರ್ಜಿ ಕೊಟ್ಟು ನೀವು ಅರ್ಜಿ ಮಿನಿಮಮ್ ಆದ್ರೆ ಅರ್ಜಿ ಕೊಟ್ಟು ಅಂದ್ರೆ ಒಂದು ಪತ್ರ ಗಿತ್ರ ಏನಾದ್ರು ಇದೆಯಾ ನಿಮ್ಮ ಹತ್ರ? ಅವ್ರು ಹೇಳಿದಾರೆ, MLA ಏನು ಹೇಳಿದ್ದಾರೆ ನಿಮ್ಗೆ ಇದು ಅರವಿಂದ್ ಲಿಂಬಾಲಿ. ಅದೇ ನೀವು ಬೇರೆ ಜಾಗ ಶಿಫ್ಟ್ ಮಾಡ್ತೀನಿ, ಅದು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ತಿರ್ಗಾ ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅದೇ ಹಂಗೆ ತಳ್ಕೊಂಡು 22 ವರ್ಷ ಆಯ್ತು. 4 ವರ್ಷ ಅವ್ರು ಗೆದ್ದಿದ್ದಾರೆ. ಅದು ಏನು ಮಾಡಲ್ಲ. ಅದಕ್ಕೋಸ್ಕರ ನಾವು ತಿರ್ಗಾ ಅರ್ಜಿ ಕೊಟ್ಟಿದ್ದಾರೆ. ತಹಸೀಲ್ ಬಂದೆಲ್ಲ ನೋಡಿದ್ದಾರೆ, ಅಲ್ಲಿ ನೋಡಿದ್ದಾರೆ. ಕೆರೆ ಇದು ಇದೆ, ಕಾಲುವೆ, ಅಲ್ಲಿ ನೀರು ಹೋಗ್ತಾ ಇಲ್ಲ. ಅದು ಅಲ್ಲೆಲ್ಲ ಇದು ಕೊಟ್ಟಿದ್ದಾರೆ. ಮೊನ್ನೆನೇ ಬಂದಿದೆ ತಹಸೀಲ್ದಾರ್, ನೋಡ್ಕೊಂಡು ಹೋಗಿದ್ದಾರೆ. ನಿಮ್ಗೂ ಒಂದು ಅರ್ಜಿ ಕೊಡ್ತೀನಿ, ಅವ್ರಿಗೂ ಒಂದು ಅರ್ಜಿ ಕೊಡ್ತೀನಿ, ಏನಾಗುತ್ತೆ ಗೊತ್ತಾ ಹೇಳಿದ್ದಾರೆ. ಸರ್ಕಾರ ಏನು ಮಾಡ್ತಾರೆ, ನಾವು ಕಾನೂನು ಪ್ರಕಾರನೇ ಹೋಗ್ತಾ ಇದ್ದೀನಿ. ನಮ್ಮ ಮೆಂಬರ್ ನಮ್ಮ ಮೆಂಬರ್ ಫ್ರೆಂಡು ನಾನು, ಅಲ್ಲಿ ಕರೆದಿದ್ದಾರೆ. ಅವರು ರವಿ ಇದ್ದಾರೆ, ಅಲ್ಲಿದ್ದಾರೆ. ಬನ್ನಿ ವೀಕ್ಷಕರೇ, ತುಂಬ ಜನ ಕಾಣಿಸ್ಕೊಂಡಿಲ್ಲ ಅಂತ ನಾನು ಹೇಳ್ತಿದ್ದೆ. ಸ್ವಲ್ಪ ಜನ ಎಲ್ಲ ಸ್ವಲ್ಪ ಸಂಕೋಚ ಪಡ್ತಿದ್ರು. ಮತ್ತೆ ಇಷ್ಟೊಂದು ಸಮಸ್ಯೆ ಇದೆ ಅನ್ನುವಂಥದ್ದು ಇವಾಗಲೇ ಗೊತ್ತಾಗ್ತಿರೋದು. ಅವರನ್ನ ಮೆಂಬರನ್ನ, ಈ ಊರಿನ ಒಂದು ಸದಸ್ಯರನ್ನ ಇದೆಲ್ಲ ಅವರೆಲ್ಲ ಸೇರ್ಕೊಂಡು ನಾವೇ ಮಾಡ್ತೀವಿ. ಏನ್ ನಡೀತಿದೆ? ಹೌದು, ಕಾಲು ನೀರು ಹೋಗಿ ಮನೆಗಿಲ್ಲ ಬಂದ್ರೆ ಅಲ್ಲಿ ಎಲ್ಲ ಬೀದಿ ಒಳಗಡೆ ಎಲ್ಲ ಹೋಗ್ಬಿಡ್ತದೆ, ಮನೆ ಒಳಗಡೆ ಎಲ್ಲ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ಅಲ್ಲಿ ವಿಜಿ ಅಂತ ಇದ್ದಾರೆ. ಅದು ಪಾಪ ಅವರು ಎಲ್ಲ ಖರ್ಚು ಮಾಡಿ ಇವ್ರಿಗೆಲ್ಲ ಸ್ವಲ್ಪ 50-100 ಎಲ್ಲ ಕಲೆಕ್ಷನ್ ಮಾಡಿ ಎಲ್ಲ ಪೈಪ್ ಹಾಕಿ ಹಂಗೆ ಮಾಡಿದ್ದಾರೆ. ಅವ್ರು ಹೋಗ್ತಾರೆ. ಪಂಚಾಯತ್ ನಿಂಗೆ ಕರ್ಕೋಸ ವಿಜಿ ಆ ಥರ. ಆದರೆ ನನಗೆ ಅಷ್ಟು ಇಲ್ಲ, ಅದು ಯಾರು ಕೇಳಿದ್ದೀನಿ ಅಷ್ಟೇ. ಅವ್ರು ಸಿಕ್ಕಿಲ್ಲ ನನಗೆ. ಅವನೊಂದು ಫ್ರೆಂಡೇ ನನಗೆ ವಿಜಿನು. ಅದೇ ಅದು ಕೇಳಿದ್ದೀನಿ. ಮೊನ್ನೇನೇ ಆಗಿದೆ ಇದು. ಇವ್ರ ಮನೆ ಎಲ್ಲ ನೀರು ಬಂತು, ತುಂಬಾ ಕಷ್ಟ ಆಯ್ತು. ಅದೆಲ್ಲ ಬೇಕಾದ್ರೆ ನನ್ನ ಹತ್ರ ಫೋಟೋ ಇದೆ. ಅದೆಲ್ಲ ಕಳ್ಸಿದ್ದೀನಿ. ಬನ್ನಿ ಸದಸ್ಯರನ್ನ ಭೇಟಿ ಮಾಡೋಣ, ತುಂಬಾ ದಿನ ಆಯ್ತು. ಬನ್ನಿ ವೀಕ್ಷಕರೇ, ಕಟ್ ಮಾಡಿ. ವೀಕ್ಷಕರೇ, ಇದು ಬಂದ್ಬಿಟ್ಟು ಈ ಒಂದು ಗ್ರಾಮದ, ನಾನು ಹೇಳ್ತಾ ಇದ್ನಲ್ವ, ಚಿಕ್ಕಬನಹಳ್ಳಿ ಕಾಲೋನಿ, ಈ ಒಂದು ಗ್ರಾಮದ ಕೊನೆಯ ಹಂತ ಇದು. ತುಂಬ ಜನ ಒಂದು ರೀತಿಯಲ್ಲಿ ಸಂಕೋಚ ಪಟ್ಕೊಂಡ್ರು. ಓಕೆ, ಅವರವರ ಒಂದಷ್ಟು ಜನ ಹೇಳ್ಕೊಂಡ್ರು. ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ಇಲ್ಲಿಗೆ ಮುಕ್ತಾಯ ಮಾಡೋಣ. ನೋಡ್ತಾ ಇರಿ ವೇಗ ನ್ಯೂಸ್ ಕನ್ನಡ, ಸದಾಕಾಲ ನಿಮ್ಮ ಪರವಾಗಿ, ನಿಮ್ಮೂರಲ್ಲಿ ವೇಗ.